ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ರೆಡಿ ಮಾಡ್ತಿದ್ಲು. ಹೌದು ಅಕ್ಕ, ನಾವು ಮರ್ತಿದ್ರು, ಅವಳಂತೂ ಮರಿತಾ ಇರಲಿಲ್ಲ. ನನ್ನ ಬೆಳಬೆಳಗ್ಗೆನೆ ಎಬ್ರಿಸಿ ಮಾರ್ಕೆಟ್ ಕಳಿಸ್ತಿದ್ರು ಎಲ್ಲ ಎತ್ಕೊಬರಕ್ಕೆ. ಮಂಜಾ ಮನೆ ಹಿರಿ ಸೊಸೆ ಆದವಳು ಎಲ್ರಿಗೂ ಕೆಲಸನ ಹಂಚ್ತಾಳೆ. 108 ಕೆಲಸ ಇರುತ್ತೆ ಕಣೋ, ಅವಳಿಗೊಬ್ಬಳಿಗೆ ಮಾಡೋಕ್ಕಾಗತ್ತ ಹೇಳು? ಅದಕ್ಕೆ ಕೆಲಸನ ಹಂಚ್ತಾಳೆ. ಬಟ್ ಈ ಸಲ ಮನೇಲೇ ಇಲ್ವಲ್ಲ, ಅದಕ್ಕೆ ಕಣೆ ಮನೇಲಿ ಕಳೆ ಇಲ್ಲ ಅನ್ನೋದು. ಮುನ್ಸ್ವಾಮಿ ಸರ್, ಇವತ್ತಿನ ಸ್ಕೆಡ್ಯೂಲ್ ಏನು? ಮೇಡಮ್ ಅಂಥ ಇಂಪಾರ್ಟೆಂಟು ಕೆಲಸ ಏನೂ ಇಲ್ಲ. ಯಾವ್ದಾರು ಕೇಸ್ ಬಂದರೆ ಮಾತ್ರ ನೋಡಬೇಕು ಮೇಡಮ್. ಹೌದಾ? ಯಾಕೆ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಒಂದು ಅರ್ಧ ಗಂಟೆ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹೋಗಿ ಬನ್ನಿ ಮೇಡಮ್. ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ. ಮಾಡ್ತೀನಿ ಮೇಡಮ್, ಖಂಡಿತ. ಹಾಂ, ನಮ್ಮ ಮೇಡಮು ಗೃಹಿಣಿ ಆಗೋದಕ್ಕೂ ಸೈ, ಪೊಲೀಸ್ ಆಗೋದಕ್ಕೂ ಸೈ. ಯಾರಪ್ಪ ನೀವೆಲ್ಲ? ನಿಮ್ಮ ಹಿತೈಷಿಗಳು. ರೀ, ಯಾರ ರೌಡಿಗಳು ಒಳಗಡೆ ನುಗ್ತಾ ಇದ್ದಾರೆ. ಯಾರಪ್ಪ ನೀವು? ಯಾರೋ ನೀವೆಲ್ಲ ಏನಕ್ಕೆ ಬಂದಿದ್ರ? ಯಾರು ನೀವೆಲ್ಲ? ಬಿಡ್ರಪ್ಪ ಅವನನ್ನ. ಯಾರು ನೀವೆಲ್ಲ? ಅಯ್ಯೋ ದೇವ್ರೆ, ಯಾರೋ ನೀವೆಲ್ಲ? ಏನ್ ಮನೇಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಿ? ಯಾರೋ ನೀವೆಲ್ಲ? ಅದನ್ನ ಕೇಳಕ್ ನೀನ್ ಯಾರು? ದೊಡ್ಡಪ್ಪ, ನೋಡಿಪ್ಪ, ಏನೇ ಇದ್ರು ಅದನ್ನ ಮಾತಲ್ಲೇ ಬಗೆಹರಿಸ್ಕೊಳ್ಳೋಣ. ಏನು ಮಾಡೋದಕ್ಕೆ ಹೋಗ್ಬೇಡಿ. ಮಾಡ್ಬಾರ್ದಂತೆ ನೋಡ್ರು. ಅವಳು ಬಂದ್ರೆ ಅವಳಿಗೆ ಹೇಳ್ಬಿಡಿ ಇದು ಶಾಂಪಲ್ ಅಂತ. ಇನ್ನೊಂದು ಸತಿ ನಮ್ಮ ಬಾಸ್ ತಂಟೆ ಬರೋಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಅವಳು ಮಾತ್ರ ಅಲ್ಲ, ಎಲ್ಲರೂ ಅನುಭವಿಸ್ತೀರಾ. ಬಂದ್ರ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.